ಅಲ್ಲ, ಮಂತ್ರಾಕ್ಷತೆ ವಿಷಯ ಬಗ್ಗೆ ನಿನ್ನೆನೇ ಹೇಳಿದೆ ನಾನು. ಮಂತ್ರಾಕ್ಷತೆ ನಾವು ಕೊಡ್ತಾ ಇದ್ದೀವಿ ಮತ್ತು ಇದರ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಬೇಕು ಅಂಥೇಳಿ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ನಮಗೆ ರಾಮ ಮಂದಿರದ ಉದ್ಘಾಟನೆ ಅತ್ಯಂತ ಸುಸೂತ್ರವಾಗಿ ಸುಸಂಪನ್ನವಾಗಿ ಆಗಬೇಕು. ಎಲ್ಲ ಭಕ್ತರು ಇದರಲ್ಲಿ ಇನ್ವಾಲ್ವ್ ಆಗಬೇಕು. ಇದು ಭಕ್ತಿ, ಉತ್ಸಾಹ, ಶ್ರದ್ಧೆಯಿಂದ ನಡೆಯುವಂಥ ಕಾರ್ಯಕ್ರಮ. ಆದರೆ ನಮ್ಮ ಅಕ್ಕಿ ತೊಗೊಂಡು ನಿಮ್ಮ ಅಕ್ಕಿಯಿಂದ ನೀವು ಕೊಟ್ಟಿರಲಿಲ್ಲಪ್ಪ, ಸುಳ್ಳು ಹೇಳೋರಿಗೆ ನಾಚಿಕೆ ಮಾನ ಮರ್ಯಾದೆ ಇರೋದಿಲ್ಲ. ಏನು ಬೇಕಾದ ಹೇಳ್ತಾರೆ. ನಮ್ಮ ಅಕ್ಕಿ ತೊಗೊಂಡು ಕೊಡ್ರಿ, ನಿಮ್ಮ ಅಕ್ಕಿ ಒಂದು ಕಾಳು ಅಕ್ಕಿ ಕೊಟ್ಟಿಲ್ಲ ನೀವು. ಅಂದ್ರೆ ಶ್ರೀರಾಮನ ಇಲ್ಲ ಅಂತ ಮೊದಲು ಸುಳ್ಳು ಹೇಳಿದ್ರಿ. ಶ್ರೀರಾಮನ ಅಲ್ಲೇ ಹುಟ್ಟಿದ ಅಂತ ಹೇಳಿ ಕೇಳಿ ಅಪಮಾನ ಮಾಡಿದ್ರಿ. ಶ್ರೀರಾಮ ಜನ್ಮಭೂಮಿಯ ನಿರ್ಣಯವನ್ನು ಮಾಡಬಾರ್ದು ಕೋರ್ಟ್ ಅಂತ ನಿಮ್ಮ ಪಕ್ಷದ ಒಬ್ಬ MP ಆಗಿ ಹಿಂದಿನ UPA ಸರ್ಕಾರದಲ್ಲಿ ಸೋನಿಯಾ ಗಾಂಧಿಯವರ ಅತ್ಯಂತ ಆಪ್ತ ಕಪಿಲ್ ಸಿಬಲ್ ಅವರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹಾಕಿದರು. ಈಗ ಎಲ್ಲವೂ ಆದ ನಂತರ ಅದು ಕ್ರೆಡಿಟ್ ತೊಗೊಳ್ಳೋ ಸಂಬಂಧ ನಮ್ಮ ಅಕ್ಕಿ ಕೊಟ್ಟಾರ. ಇದೆಲ್ಲ ಏನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು. ಜನರು ನಾವು ದಾರಿ ತಪ್ಪಿಸ್ಬೋದು ಅಂತ ಪ್ರಕಾರ ಜನ ಭಾಳ ಚಾಣ್ಯರಿದ್ದಾರೆ. ಒಬ್ಬರಿಗೊಬ್ಬರು ಸುಳ್ಳು ಹೇಳೋದರಲ್ಲಿ ನಿಸ್ಸೀಮರಿದ್ದಾರೆ ಅವರು. ಸಿದ್ದರಾಮಯ್ಯ ಸರ್ಕಾರ ISIS ಮಾದರಿ ಆ ಹೇಳಿಕೆ ಭಾಳ ಚರ್ಚೆ ಆಗ್ತಿದೆ ಸರ್. ನಿಮ್ಮ ರಾಜೀನಾಮೆಗೆ ಆಗ್ರಹಿಸ್ತಾರೆ. ನೀವೇ ಕರ್ನಾಟಕದಲ್ಲಿದ್ದೀರಿ ಅಂತ ಕೇಳ್ತಿದ್ದಾರೆ ಸರ್. ಯಾವುದು ISIS ಮಾದರಿ ಆಡಳಿತ ಅಂತಂದ್ರೆ ಇವರು ನಮ್ಮನ್ನು ಎಲ್ಲರನ್ನೂ ಯಾರು ರಾಮ ಭಕ್ತರಿದ್ದಾರೆ, ಯಾರು BJPಯ ಪರವಾಗಿ ಕೆಲಸ ಮಾಡ್ತಾರೆ, ಅವ್ರನ್ನೆಲ್ಲರನ್ನೂ ಹೊರಗೆ ಹಾಕ್ಬೇಕಂತ ನಂತರ ನಾವು ಅಷ್ಟು ಸರಳ ಹೊರಗೆ ಹೋಗೋದಲ್ಲ. ನಾವು ಹೋರಾಟ ಮಾಡಿ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಹೋರಾಟ ಮಾಡಿ ನಾವು ಇಲ್ಲಿ ಬಂದೀವಿ. ನೀವು ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಆದವರು ನಿಮ್ಗೆ ಅಮಾಯಕರು, KJ ಹಳ್ಳಿ DJ ಹಳ್ಳಿ ಅಮಾಯಕರು, PFI ಕಾರ್ಯಕರ್ತರ ಅಮಾಯಕರು, ಶ್ರೀಕಾಂತ್ ಪೂಜಾರಿ ಮಂಗಳೂರು ಬಾಂಬ್ ಬ್ಲಾಸ್ಟ್ರು ಅವನು ಅಮಾಯಕ ಸಹೋದರವ. ಮತ್ತು ನಿಮ್ಗೆ ISIS ಮಾಡಿ ಆಡಳಿತ ಮಾದರಿ ಅಂತ ಅನ್ಲಾರ್ದು ಇನ್ನೇನು ಅನ್ಬೇಕು ಮತ್ತು ನಿಮಗೆ? ಅಕ್ಕಿನಲ್ಲಿ ರೇಷನ್ ಕಾರ್ಡ್ನಲ್ಲಿ ರೇಷನ್ ಚೀಟಿನಲ್ಲಿ ರಾಜ್ಯ ಸರ್ಕಾರದ ಪಾಲಿಲ್ಲ, ಇದು ಬರೀ ಕೇಂದ್ರದಷ್ಟು ಯೂಸ್ ಮಾಡ್ತಾರೆ. ಅಲ್ಲ, ಅದು ಕೇಂದ್ರದ್ದು ಇದೆ. ಇಡೀ ರಾಜ್ಯಾದ್ಯಂತ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯೊಳಗೆ ಕೊಡ್ತಾ ಇರುವಂಥದ್ದು. ಅದನ್ನು ಆ ರಸೀದಿ ಕೊಡ್ರಿ ಅಂತ ಹೇಳಿವಿ ನಾವು. ಯಾಕಂದ್ರೆ ಇಲ್ಲಾಂದ್ರೆ ಏನಾಗ್ತದೆ, ಎಷ್ಟು KG ಏನೋ ಅದು ರೆಕಾರ್ಡ್ ಉಳಿದಿಲ್ಲ. ನಮ್ಮದು ನಿಮ್ಮದು ಅಂತ ಹೇಳೋದಕ್ಕಿಂತ ರೆಕಾರ್ಡ್ ಬೇಕಲ್ಲ, ಎಷ್ಟು ಕೊಟ್ರಿ ಎಷ್ಟಿಲ್ಲ ಅಂತ. ಹಂಗೆ ಫ್ರೀ ಏನೂ ಕೊಡೋದಿಲ್ಲ ಅಂತಂದ್ರೆ ಅವ್ರು ಕೊಟ್ಟಾರಿಲ್ಲ ಹೆಂಗೆ ಗೊತ್ತಾಗ್ಬೇಕು? ನಾವು ಇಲ್ಲೇ ಒಂದು ಓಣಿಯೊಳಗೆ ಉದಾಹರಣೆಗೆ ಹೇಳೋದು, 100 ಮನೆಯವ ಅಂತ ಇಟ್ಕೋರಿ. 100 ಮನೆಯವರು ಒಯ್ದಾರ ಅಂತ ತಿಳ್ಕೊಂಡ್ರೆ ಯಾರಿದೆ? ಆ ಚೀಟಿ ಕೊಟ್ರೆ ನಾಳೆ ಆ ಚೀಟಿ ಪ್ರಕಾರ ಕಂಪ್ಯೂಟರೈಸ್ಡ್ ಚೀಟಿ ಇರ್ತದೆ. ನಾಳೆ ಯಾರಾದರೂ ವೆರಿಫೈ ಮಾಡಿದರೆ ತಪ್ಪು ಆದರೆ ಸಿಗ್ತಾವೆ. ಇವ್ರು ನಾವು ರಸೀದಿ ಕೊಡೋದಿಲ್ಲ ಅಂತಂದ್ರೆ ಅರ್ಥೇನ? ಅಲ್ಲ, ಈಗ ಕೇಂದ್ರ ಸರ್ಕಾರದ ಮೆನ್ಷನ್ ಮಾಡಿ ಅಂದ್ರೆ ನಮ್ಮದು ತೆರಿಗೆ ಪಾಲಿದೆ, ನೀವು ಬರೀ ಕೇಂದ್ರ ಸರ್ಕಾರದ ತಮ್ಮದಷ್ಟೇ ಇದು ಬಿಂಬಿಸ್ಕೊಳ್ತಾ ಇದ್ದಾರೆ ಅನ್ನೋದು ಆರೋಪ. ನೋಡ್ರಿ, ರಾಜ್ಯ ಸರ್ಕಾರ ಇದು ಸಂಪೂರ್ಣ ಕೇಂದ್ರ ಸರ್ಕಾರದ ಬೊಕ್ಕಸದಿಂದ ಕೊಡ್ತಾ ಇರುವಂಥ ಯೋಜನೆ. ಇದು ಪ್ರಧಾನಮಂತ್ರಿ ಗರೀಬ್ ಅನ್ನ ನೀವು ಕೊಡ್ರಲ್ಲ ನಿಮ್ಮ ರಾಜ್ಯ ಸರ್ಕಾರದಿಂದ. ಇನ್ನು 5 kg ಕೊಡ್ತೀವಿ ಅಂತ ಹೇಳಿದರೆ ಆ್ಯಕ್ಚುಲಿ 10 kg ಅಕ್ಕಿ ಅಂತ ಭಾಷಣ ಮಾಡಿದ್ರೆ, ನನಗೂ ಫ್ರೀ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ ನನಗೂ ಫ್ರೀ, ನನ್ನ ಹೆಂಡ್ತಿಗೂ ಫ್ರೀ ಅಂತ ಮಾತಾಡಿದ್ರಲ್ಲ. ಮತ್ತು ಕೊಡ್ರಲ್ಲ, ಕೊಡೋದಿಲ್ಲ ಯಾಕೆ ಮತ್ತೆ? ಗುಜರಾತ್ ಸಂಬಂಧಪಟ್ಟಾಗೆ ಗುಜರಾತ್ ಪ್ರಕರಣ ಸಂಬಂಧಪಟ್ಟಾಗೆ ಸುಪ್ರೀಂ ಕೋರ್ಟ್ ನಿರ್ಣಯ ಕೊಟ್ಟದ. ನಾವೇನು ಸುಪ್ರೀಂ ಕೋರ್ಟ್ ನಿರ್ಣಯ ಬಗ್ಗೆ ಸುಪ್ರೀಂ ನ್ಯಾಚುರಲಿ ಅದನ್ನು ಕಾನೂನಿನ ಹೋರಾಟ ಏನಾದರೂ ಇದ್ರೂ ಅವ್ರು ಸಂಬಂಧಿಸಿದವ್ರು ಮಾಡ್ತಾರೆ. ಅದ್ರ ಬಗ್ಗೆ ನನಗೇನು ಹೇಳೋದಿಲ್ಲ. ನೀವು ಸಂಸದರಾಗಿ ಅವ್ರಿಗೆ ಅಂಕಿ ಸಂಖ್ಯೆ ಗೊತ್ತಿಲ್ಲ, ಅವ್ರು ರಾಜೀನಾಮೆ ಕೊಡ್ಬೇಕಂತ ಮಾತಾಡ್ತಿದ್ರು. ಇಲ್ಲೇ ಸಂತೋಷ್ ಲಾಡ್ ಅವರೇ ಮಾತಾಡ್ತಿದ್ದಾರೆ. ಏನು ಮಾತಾಡ್ತಾರೆ ಅವ್ರು? ಸುಮ್ಮನಪ್ಪ, ಅವರು ಮಂತ್ರಿಗಿರಿ ಉಳಿಬೇಕಲ್ಲ, ಅದಕ್ಕೆ ಮಾತಾಡ್ತಾರೆ. ನನಗೆ ಬೈದ್ರ, BJPಗೆ ಬೈದ್ರ, ಮೋದಿಗೆ ಬೈದ್ರ, ಮಂತ್ರಿಗಿರಿ ಉಳಿತದ, ಅದಕ್ಕೆ ಮಾತಾಡ್ತಾರೆ. ಮಾತಾಡ್ಬಿಡ್ರಿ ಪಾಪ. ಅದೇ ಹೇಳಿದ್ನಲ್ರಿ, ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ಬೇಕಂತ ಹೇಳಿ ಕಾಂಗ್ರೆಸ್ ಅಲ್ಲ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂತಂದ್ರೆ, ಇಷ್ಟು ದಿವಸ ರಾಮ ಇಲ್ಲ ಅಂತಿದ್ದಾರಲ್ಲ, ಇಷ್ಟು ದಿವಸ ರಾಮ ಇಲ್ಲ, ಕೃಷ್ಣ ಇಲ್ಲ. ಆಮೇಲಿಂದ ದೇವಸ್ಥಾನದೊಳಗೆ MB ಪಾಟೀಲ್ ಜೋಡಿ ಹೋದದ್ದು ಒಂದು ವಿಡಿಯೋ ಬಂದ ನೋಡ್ರಿಲ್ಲ. ದೇವಸ್ಥಾನದೊಳಗೆ ಒಳಗೆ ಹೋಗೋದಲ್ಲ, ಅದ ದರ್ಗಾಕ್ಕೆ ಹೋಗಿ ಮಾಲಿ ಹಾಕ್ತಾರೆ. ಇದೆಲ್ಲ ಜನ ನೋಡಿದಾರೆ. ಆಮೇಲಿಂದ ಇವ್ರ ಪಾರ್ಟಿ, ನಾ ಈಗಾಗಲೇ ಹೇಳಿದೆ, ಇವ್ರ ಪಾರ್ಟಿಯ ವ್ಯಕ್ತಿನ ರಾಮ ಇಲ್ಲೇ ಇಲ್ಲ ಅಂತ ಹೇಳಿದ್ದ. ಸೋನಿಯಾ ಗಾಂಧಿಯವರು ರಾಮ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿದರು. ಅದನ್ನೆಲ್ಲ ಈಗ ರಿಪೇರಿ ಮಾಡ್ಕೊಳ್ಳಿಕ್ಕೆ ಮೊದಲ ಈ ಇದರ ಮೇಲೆ
ಕೋರ್ಟ್ ಮೇಲೆ ಜನಿವಾರ ಹಾಕೊಂಡು ಅಡ್ಡಾಡಿದ್ರೆ ಅದು ಪ್ರಯೋಜನ ಬೀಳಲಿಲ್ಲ. ಈಗ ಇದನ್ನು ಮಾಡ್ತಾ ಇದ್ದಾರೆ. ಜನ ಏನು ಇವ್ರು ಯಾರು ಏನು ಇವ್ರು ಹೆಂಗೆ ನಡ್ಕೊಂಡಾರ ಅನ್ನೋದು ಗೊತ್ತದ. ಕರಸೇವಕರ ಮೇಲೆ ಗುಂಡು ಹರಿಸ್ತವ್ರು ಯಾರು ಎಲ್ಲ ಗೊತ್ತಿದೆ. ಥ್ಯಾಂಕ್ ಯು.